ನೋಡಿ ಇಲ್ಲೊಂದು ಬೆಕ್ಕಿದೆ, ಮಾತಾಡಿಸ್ತಾ ಇದೆ. ಅದು ನಮಗೆ ಇಡ್ಲಿ ಕೊಟ್ಟೆ ತಿಂದ್ಕೊಂಡು ಇವಾಗ ಬಂದು ಕೂತಿದೆ. ಬೆಕ್ಕು ಎಲ್ಲ ಕಡೆ ಒಂಥರ ಸಾರಾವಳಿ ನಮಗೆ. ಬಾಬಾ ಬಾರಿ. ನಮಸ್ಕಾರ ಸ್ನೇಹಿತರೆ, ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತು ಬೆಳಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. 8 ಗಂಟೆ ಆಗ್ತಾಯಿದೆ. ತಿಂಡಿ ಎಲ್ಲ ತಿಂದು ತೋಟದ ಕಡೆ ಬಂದೆ ವಾಕಿಂಗ್ ಮಾಡೋಣ ಅಂತೇಳಿ. ಬೆಕ್ಕಿಗೇನೋ ಹೊಟ್ಟೆ ನೋವು ಬಂದಿತ್ತು ಅನಿಸುತ್ತೆ. ಗರ್ಕೆ ಇನ್ನೇನೋ ತಿಂತಾಯಿತ್ತು. ಹೊಟ್ಟೆ ನೋವೆಲ್ಲ ಬಂದರೆ ಸೊಪ್ಪು ಅದು ಇದೆಲ್ಲ ತಿಂತಾವಂತೆ, ಔಷಧಿ ಅದಕ್ಕೂ ಗೊತ್ತಿರುತ್ತಂತೆ. ತಿಂತಾ ಇತ್ತು, ಅದಕ್ಕೆ ನಾನು ಅದನ್ನ ಮಾತಾಡಿಸ್ತಾ ನಿಂತಿದ್ದೆ. ವಾಕಿಂಗ್ ಮುಗಿಸ್ಕೊಂಡು ಮನೆಗೆ ಬಂದೆ. ಅಪ್ಪ ಒಂದಿಷ್ಟು ಮಾವಿನಕಾಯಿ ಎಲ್ಲ ಕೊಯ್ದು ಹಣ್ಣು ಹಾಕಿಟ್ಟಿದ್ರಂತೆ. ಹಣ್ಣು ಹಾಕ್ಕೊಂಡಿತ್ತು ಸುಮಾರಿಷ್ಟು. ಇದು ಸ್ವಲ್ಪ ಹುಳಿ ಇರುವಂಥ ಮಾವಿನಕಾಯಿ, ಹುಳಿಸಿ ಇರುವಂಥದ್ದು. ಅದಕ್ಕೋಸ್ಕರ ಹಪ್ಪಳ ಮಾಡೋಣ ಅಂಥೇಳಿ ನಾನಿಲ್ಲಿ ಸಿಪ್ಪೆಲ್ಲ ತೆಗೆದು ಅದನ್ನೆಲ್ಲ ಹಿಂಡಿಬಿಟ್ಟು ಹಪ್ಪಳ ಮಾಡೋಣ ಅಂಥೇಳಿ ರಸ ತೆಗೆಯೋಣ ಅಂತ ಬಂದು ಕೂತ್ಕೊಂಡೆ. ಮಂಗಗಳ ಕಾಟದಿಂದ ಜಾಸ್ತಿ ಬೆಳೆದಿರುವಂಥದ್ದು ಕೊಯ್ದುಬಿಟ್ಟಿದ್ದಾರೆ. ಅದು ಸ್ವಲ್ಪ ಕಪ್ಪೆಲ್ಲ ಆಗಿರುತ್ತಲ್ಲ, ಅದನ್ನೆಲ್ಲ ಇಲ್ಲಿ ಕಟ್ ಮಾಡಿ ತೆಕ್ಕೊಳ್ತಾ ಇದ್ದೀನಿ. ಹಾಗೆ ಎಲ್ಲ ನೋಡಿ ರಸ ತೆಕ್ಕೋಬೇಕು, ಯಾಕೆಂದರೆ ಹುಳ ಎಲ್ಲ ಆಗಿಬಿಟ್ರೆ ಕಷ್ಟ ಅಲ್ಲ. ಅದಕ್ಕೆ ಎಲ್ಲ ಚೆಕ್ ಮಾಡಿ ನೋಡ್ತಾ ಇದ್ದೀನಿ. ಈಗ ಮಾವಿನ ಹಣ್ಣಿನ ರಸ ಎಲ್ಲ ತೆಕ್ಕೊಂಡಿದ್ದಾಗಿದೆ. ತುಂಬ ಹುಳಿ ಇರೋದ್ರಿಂದ ಇದಕ್ಕೆ ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಕಾಯಿಸ್ಕೊಳ್ಳೋಣ. ಇದು ಹುಳಿಸಿ ಇದೆ ಅಂತಂದರೆ ಸಕ್ಕರೆ ಏನು ಹಾಕ್ಕೊಳ್ಳೋದು ಬೇಕಾಗ್ತಿರ್ಲಿಲ್ಲ. ಹಾಗೆಯೇ ಇದನ್ನ ಒಣಸ್ಕೋಬೋದಿತ್ತು ಬಿಸಿಲಿಗೆ. ಇದು ಹುಳಿ ಇರೋದ್ರಿಂದ ಸ್ವಲ್ಪ ಸಕ್ಕರೆ ಸೇರಿಸ್ಬೇಕಿಲ್ಲ ಅಂದರೆ ಅಷ್ಟು ಹುಳಿ ತಿನ್ನೋಕ್ಕಾಗಲ್ಲ. ಸಕ್ಕರೆ ಹಾಕಿದ್ಮೇಲೆ ಒಂದು ಕುದಿ ಬರೆಸ್ಕೋಬೇಕಾಗತ್ತೆ, ಹಾಗೇನೆ ಹಾಕೋಕ್ಕಾಗಲ್ಲ. ಸ್ವಲ್ಪ ಹುಳಿಸಿ ಇರೋ ಮಾವಿನ ಹಣ್ಣು ಅಥವಾ ತುಂಬ ಸಿಹಿ ಇದ್ರೂ ಅಷ್ಟು ಚೆನ್ನಾಗಿರಲ್ಲ. ಆ ಥರ ಮಾವಿನ ಹಣ್ಣು ಆದರೆ ನೀವು ಡೈರೆಕ್ಟಾಗಿ ರಸ ಹಿಂಡ್ಕೊಂಡ್ಬಿಟ್ಟು ಒಣಸ್ಕೋಬೋದು. ಇವಾಗ ಇದು ಚೆನ್ನಾಗಿ ಕುದಿ ಬಂತು. ಸಾಕು, ಇಷ್ಟು ಕುದಿ ಬಂದುಬಿಟ್ರೆ ಉರಿ ತೆಗೆದು ಬಿಡೋಣ. ಆಮೇಲೆ ಇದು ಆರಿದ ಮೇಲೆ ಒಣ ಹಾಕ್ಕೊಂಡ್ರೆ ಆಯಿತು. ಕಲರ್ ನೋಡಿ ಎಷ್ಟು ಚಂದ ಬಂದಿದೆ ಅಂತೆ. ಇವಾಗ ಈ ಪ್ಲೇಟಿಗೆ ಎಣ್ಣೆ ಒರೆಸ್ಕೊಂಡಿದ್ದೀನಿ. ಇದನ್ನ ಅದರಲ್ಲಿ ಹಾಕ್ಕೊಳ್ಳೋಣ ಒಣಗ್ಸೋದಕ್ಕೆ. ಸ್ವಲ್ಪ ಬಿಸಿ ಇದ್ರೆ ಏನು ತೊಂದರೆ ಇಲ್ಲ. ಬೇಕಾದರೆ ಮಿಕ್ಸಿಯಲ್ಲೂ ಕೂಡ ಇದನ್ನ ರುಬ್ಕೋಬೋದು ನುಣ್ಣಗೆ. ನಾನು ಹಿಂಗೆ ಬೈಕ್ ಸಿಗ್ತಾಯಿದ್ರೆ ಚೆನ್ನಾಗಿರುತ್ತೆ ಅಂತ ಹೀಗೆ ಹಿಂಡಿಟ್ಟಿದ್ದೀನಿ. ಮಾವಿನ ಹಣ್ಣು ಹಪ್ಪಳ ತುಂಬಾ ದಪ್ಪ ಬೇಕು ಅಂತಂದರೆ ಇವತ್ತೊಂದು ಸರಿ ತೆಳುವಾಗಿ ನಾವು ಬಟ್ಲಲ್ಲಿ ಹರಡ್ಕೋಬೇಕು. ಒಂದು ಬಿಸಿಲಾದಮೇಲೆ ನಾಳೆ ಮತ್ತೆ ಪುನಃ ಇಷ್ಟೇ ರಸನ ಮತ್ತೆ ಅದ್ರ ಮೇಲ್ಗಡೆ ಹೊಯ್ಯಬೇಕು. ಹಾಗೆ ನಾಡಿದ್ದು ಕೂಡ ಮತ್ತೆ ಅದ್ರ ಮೇಲೆ ಅದೇ ಥರ 3 ದಿನ ಹೊಯ್ಯೋದ್ರಿಂದ ಅವಾಗ ದಪ್ಪ ಆಗಿ ಬರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ತೆಳು ಆದರೆ ಪರವಾಗಿಲ್ಲ, ಅದೇ ಚೆನ್ನಾಗಿರುತ್ತೆ ಅನ್ನೋರು ಒಂದೇ ದಿವಸಕ್ಕೆ ಸ್ವಲ್ಪ ದಪ್ಪ ಹೊಯ್ಕೊಂಬಿಟ್ರೆ ಒಂದೇ ಸರಿ ಒಣಸ್ಕೊಂಡ್ರೆ ಸಾಕಾಗುತ್ತೆ. ಒಂದು 3 ಬಿಸಿಲು ಹಾಕ್ಕೊಂಬಿಟ್ರೆ ಚೆನ್ನಾಗಿ ಆಗಿಬಿಡುತ್ತೆ. ಒಂದು ಬಿಸಿಲಿಗೆ ಚೆನ್ನಾಗಿ ಒಣಗಿಬಿಡುತ್ತೆ. ಈಗಿನ ಬಿಸಿಲಿಗೆ 3 ದಿವಸ ಹಾಕ್ಕೊಂಬಿಟ್ರಂತೂ ತುಂಬಾ ಚೆನ್ನಾಗಿ ಹಪ್ಪಳ ರೆಡಿ ಆಗಿಬಿಡುತ್ತೆ. 10-15 ಮಾವಿನ ಹಣ್ಣಿದೆ ಅಂದರೆ ದೊಡ್ಡ ಬಟ್ಲಲ್ಲಿ 4ರಿಂದ 5 ಬಟ್ಲು ಮಾವಿನ ಹಣ್ಣು ಹಪ್ಪಳ ರೆಡಿ ಆಗುತ್ತೆ. ಈ ಹಪ್ಪಳನ ರೆಡಿ ಮಾಡಿ ಇಟ್ಕೊಂಡ್ರೆ ಮಳೆಗಾಲಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ಮಳೆಗಾಲದಲ್ಲಿ ಕೂತ್ಕೊಂಡು ತಿನ್ನೋದಕ್ಕೆ ಒಳ್ಳೆ ಮಜಾ ಬರುತ್ತೆ. ಇವಾಗ ಇದರಲ್ಲಿ ಒಂದು 10 ಮಾವಿನ ಹಣ್ಣೇನೋ ಇತ್ತು, ದೊಡ್ಡ ಸೈಜಿದ್ದು. 5 ಬಟ್ಲಷ್ಟು ರಸ ಬಂದಿದೆ. ನಾನಿಲ್ಲಿ ಒಂದೇ ದಿವಸಕ್ಕೆ ಮಾಡಿರುವಂಥದ್ದು. ಮತ್ತು ನಾಳೆ ಇದ್ರ ಮೇಲೆ ಏನು ಹಾಕಲ್ಲ, ಅದಕ್ಕೆ ಸ್ವಲ್ಪ ದಪ್ಪನೇ ಹಾಕ್ಕೊಳ್ತಾ ಇದ್ದೀನಿ. ಒಳ್ಳೆ ಬಿಸಿಲಿರೋ ಜಾಗದಲ್ಲಿ ನಾವು ಈ ರೀತಿ ಒಣಸ್ಕೊಂಡ್ಬಿಟ್ರೆ ಒಂದಿನದಲ್ಲೇ ಒಣಗೋಗ್ಬಿಡುತ್ತೆ. ಬೆಳಿಗ್ಗೆ ಬಿಸಿಲು ಬರೋದ್ರೊಳಗೇ ಹಪ್ಪಳ ರೆಡಿ ಮಾಡಿ ಒಣಗಿಸ್ಬಿಡಬೇಕು. ಆವಾಗ ಸಂಜೆ ಒಳಗೇ ಹಪ್ಪಳ ರೆಡಿ ಆಗಿಬಿಡುತ್ತೆ. ಒಂದು 2ರಿಂದ 3 ಬಿಸಿಲು ಚೆನ್ನಾಗಿ ಹಾಕ್ಕೊಂಡ್ರಿ ಅಂದರೆ ಸ್ವಲ್ಪನೂ ನೀರು ತಾಗಿಸಿಲ್ಲ ಅಂದರೆ 1 ವರ್ಷಗಳ ಕಾಲ ಇಟ್ಕೊಂಡು ತಿನ್ಬೋದು. ಎಂಥ ಹಪ್ಪಳ? ಬೆರಸಿನಕಾಯಿ, ಇದು ಬಾಳೆಕಾಯಿ ಹಪ್ಪಳ ಮಾಡಿದ್ಯಾ? ದೊಡ್ಡ ಹಪ್ಪಳ ಮಾಡಿ ಕಟ್ ಮಾಡೋದಕ್ಕೂ ಅದೇ ಬೆಷ್ಟೇ. ಅಸಾರದು ಮಾಡುದು ಹಿಂಗೆ ಮಾಡಿ ರಾಶಿ ವರ್ಷ ಹಚ್ಚಳಿಲ್ಲ, ಒಂದೇ ವರ್ಷ ಗಂಟ್ರತ್ತು ಬಾಳೆಹಣ್ಣು
ಅಲ್ಲ ಹ್ಞೂ ಇಷ್ಟ ಇದೆಯಾ ಪೋಡಿ ಮಾಡ್ದಂಗೆ ಸೀರಸ್ಮಕಾಯಿ ಹಪ್ಪಳ, ಜೀಗುಜ್ಜೆ ಹಪ್ಪಳ. ಕಲರ್ ಚಲೋ ಒಂದು ಸಿಂಬಲ್ ರಾಶಿ ರುಚಿ ಇದು. ಆದರೆ ಹಾಕ್ಬಿಡ್ತೀಯಾ? ಹಾಕಿದ್ಯಾ? ಒಂದು ಚಮಚ ಹಾಕಿದ್ದೆ, ಹಾಕೋದ್ರೆ ನಡೆಯುತ್ತೆ ಅದು. ಆದರೆ ಇದು ಮಿಕ್ಸರ್ಲಿ ಬೀಸಿದ್ರೆ ಕರೆಂಟೇ ಇಲ್ಲ, ಕಳ್ದು ಹಸುಕಾಯಿ ಹಪ್ಪಳ ಒಂಥರ ರುಚಿ, ಇದೇ ಒಂಥರ ರುಚಿ. ಇದ್ರ ಮಾಡ್ದಂಗೆ ಆಗ್ತದೆ. ಅಮ್ಮ ಇವಾಗ ಮಾವಿನ ಹಣ್ಣಿನ ತಂಬಳಿಯನ್ನು ಮಾಡ್ತಾರಂತೆ. ಅದಕ್ಕೆ ಸಿಪ್ಪೆ ತೆಗಿಯೋಣ ಅಂತೇಳಿ ಮಾವಿನ ಹಣ್ಣು ತೊಗೊಂಡು ಹೋಗೋಣ ಅಂತ ಬಂದೆ. ಈಗ ಇಲ್ಲಿ ಮಾವಿನ ಹಣ್ಣಿನ ಸಿಪ್ಪೆ ತೆಗೆದು ಕಟ್ ಮಾಡಿಕೊಂಡು ಮಿಕ್ಸಿಯಲ್ಲಿ ಅಥವಾ ಈ ಥರ ಚಾಪರಲ್ಲಿ ಅದನ್ನು ಜ್ಯೂಸ್ ತೆಕ್ಕೋಬೇಕು. ಫಸ್ಟ್ ಮಾವಿನ ಹಣ್ಣೆಲ್ಲ ಹಿಂಡ್ಕೊಂಡು ಕಡೆ ನೀರು ಹಾಕಿ ಹೊರಟೆಲ್ಲ ಹಿಂಡ್ಕೊಳ್ಳಲ್ಲ. ಮಾವಿನ ಹಣ್ಣಿನ ರಸ ಇದು ಮೊದಲನೇದು. ಅದಾದಮೇಲೆ ಒರಟೆಗೆ ನೀರು ಹಾಕ್ಕೊಂಬಿಟ್ಟು ಕ್ಲೀನಾಗಿ ಹಿಂಡ್ಕೋಬೇಕು ಅದನ್ನ. ಒರಟೆಗೆ ನೀರು ಹಾಕ್ಬಿಟ್ಟು ಹಿಂಡಿದ್ದಂಥ ನೀರನ್ನು ಕೂಡ ಈ ಪಲ್ಪಿಗೆ ಸೇರಿಸ್ಕೊಂಡಿದ್ದಾರೆ. ಇದನ್ನ ಸಕ್ಕರೆ ಹಾಕ್ಕೊಂಡು ಕುಡಿದ್ರೆ ಜ್ಯೂಸ್ ಆಗುತ್ತೆ. ಈ ವಿಧಾನದಲ್ಲಿ ಮಾಡಿದ್ರೆ ತಂಬಳಿ ಆಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದಾರೆ. ಸಿಹಿ ಆಗುವಷ್ಟು ಬೆಲ್ಲನ ಸೇರಿಸ್ಕೋಬೇಕು. ಮಾವಿನ ಹಣ್ಣು ಜಾಸ್ತಿ ಕುಡಿಯಿದ್ರೆ ಸ್ವಲ್ಪ ಜಾಸ್ತಿ ಬೆಲ್ಲ ಬೇಕು. ಉಪ್ಪು ಮತ್ತು ಬೆಲ್ಲ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ಹಾಗೆ ಕರಡ್ಕೋಬೇಕು. ಹಾಗೆ ಇಲ್ಲಿ 1/4 ಚಮಚದಷ್ಟು ಅರಿಶಿನ ಪುಡಿಯನ್ನು ಸೇರಿಸಿದ್ದಾರೆ. ಒಗ್ಗರಣೆಗೆ ಇಲ್ಲಿ ದೊಡ್ಡ ಚಮಚದಲ್ಲಿ 1 ಚಮಚದಷ್ಟು ಎಣ್ಣೆ ತೊಗೊಂಡಿದ್ದಾರೆ. ಸಾಸಿವೆ ಕಾಳು, ಇಂಗು ಹಾಕಿರ್ತಾರೆ. ಸಾಸಿವೆ ಕಾಳು, ಸ್ವಲ್ಪ ಉದ್ದಿನಬೇಳೆ, ಅರ್ಧ ಚಮಚದಷ್ಟು ಸಾಸಿವೆ, ಇವಾಗ ಬ್ಯಾಡಿಗೆ ಮೆಣಸನ್ನ ಇದಕ್ಕೆ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದಾರೆ. ಬ್ಯಾಡಿಗೆ ಮೆಣಸು ಒಂದು 4-5 ಹಾಕ್ಕೊಂಡ್ರೆ ಖಾರ ಚೆನ್ನಾಗಿ ಆಗುತ್ತೆ, ಅದು ಖಾರ ಬಿಟ್ಕೊಳ್ಳುತ್ತೆ. ಹಿಂಗೆ ಹಾಕ್ಕೊಳ್ತಾ ಇದ್ದಾರೆ. ಚಿಕ್ಕ ಹಿಂಗಿಂಚೂರು ಒಂದು 1/4 ಚಮಚದಷ್ಟು ಹಿಂಗೆ ಬೇಕು. ಒಗ್ಗರಣೆ ಚಟಪಟ ಅನ್ನೋ ಟೈಮಲ್ಲಿ ಕರಿಬೇವಿನ ಸ್ವಲ್ಪ ಹಾಕ್ಕೋಬೇಕು. ಕೆಳಗಡೆ ಇಟ್ಕೊಂಡು ಒಗ್ಗರಣೆ ರೆಡಿ. ಬಿಸಿ ಬಿಸಿ ಎಣ್ಣೆಯಲ್ಲಿ ಕರಿಬೇವಿನ ಸೊಪ್ಪು ಹುರ್ಕೊಂಡು ಆಗೋಗುತ್ತೆ, ಚೆನ್ನಾಗಿ ಪರಿಮಳ ಬರುತ್ತೆ. ಈಗ ಒಗ್ಗರಣೆ ಹಾಕ್ಕೊಂಡಿದ್ದಾಯಿತು. ರುಚಿಕರವಾದಂಥ ಮಾವಿನ ಹಣ್ಣಿನ ತಂಬಳಿ ಇವಾಗ ಊಟಕ್ಕೆ ರೆಡಿಯಾಗಿದೆ. ಹಾಗೆ ಅಮ್ಮ ಇಲ್ಲಿ ಗುಳಂಬಾತ್ ಮಾಡ್ತಾ ಇದ್ದಾರೆ. ಗುಳಂಬಾತ್ ಇಲ್ಲಿ ರೆಡಿ ಆಗ್ತಾ ಇದೆ. ಈ ಕಡೆ ಸಾಂಬಾರು ಸೊಪ್ಪು ಇಟ್ಟಿದ್ದಾರೆ, ಕೆಂಪು ಹರಿವೆ ಸೊಪ್ಪಿನ ಗೊಜ್ಜು ಮಾಡಿದ್ದಾರೆ. ಹಾಗೆ ಈ ಸೆಕೆಗೆ ತಂಪಾದಂಥ ಒಂದು ಪಾನೀಯ ಕೂಡ ರೆಡಿಯಾಗಿದೆ. ಮಾವಿನ ಹಣ್ಣು ಮತ್ತು ತಂಪಿನ ಬೀಜ ಹಾಕಿ ಅಮ್ಮ ಪಾನಕ ಮಾಡಿದ್ದಾರೆ. ಸಖತ್ ಟೇಸ್ಟಿಯಾಗಿದೆ ಮಾತ್ರ. ಆಗಲೇ 2 ಲೋಟ ಖಾಲಿ ಆಗಿದೆ. ಬೀಟ್ರೂಟ್ ಗೊಜ್ಜು, ಸೌತೆಕಾಯಿ ಹಸಿ, ಕ್ಯಾಬೇಜ ಮತ್ತು ಮೆಂತ್ಯ ಸೊಪ್ಪು ಹಾಕಿ ಪಲ್ಯ ಮಾಡಿದ್ದಾರೆ. ಒಳ್ಳೆ ರುಚಿಯಾಗಿರುತ್ತೆ ಇದು. ಹಾಗೆ ಊಟ ಎಲ್ಲ ಮುಗಿದ ಮೇಲೆ ಈವ್ನಿಂಗ್ ಟೈಮಲ್ಲಿ ಕಷಾಯ ಕುಡಿತಾ ನಾವಿಲ್ಲಿ ಜಿಗುಜ್ಜೆ ಪೋಡಿ ತಿಂತಾ ಇದ್ದೀವಿ. ಯಜಮಾನರು ಬಂದಿದ್ದರು ಮನೆಗೆ ಕರ್ಕೊಂಡು ಹೋಗೋದಕ್ಕೆ. ಇವಾಗ ಅಮ್ಮನ ಮನೆಯಿಂದ ಅತ್ತೆ ಮನೆ ಕಡೆಗೆ ಹೊರಟಿದ್ದೀವಿ. ಅಮ್ಮನ ಮನೆಯಿಂದ ಅತ್ತೆ ಮನೆ ಕಡೆಗೆ ಹೊರಟಿದ್ದೀವಿ. ಹೋಗುವಾಗ ದಾರೇಶ್ವರ ಬೀಚ್ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ ನಾವು. ಕರೆಕ್ಟಾಗಿ ಸನ್ಸೆಟ್ ಆಗೋ ಟೈಮ್ ಆಗಿತ್ತು. ಇಲ್ಲಿ ಜಾಸ್ತಿ ಜನ ಎಲ್ಲ ಇರಲ್ಲ. ಇಲ್ಲಿ ಮೀನು ಹಿಡಿಯೋರು ದೋಣಿ, ಬಲೆ ಆ ಥರ ಮಾತ್ರ ಇರುತ್ತೆ. ಮೀನು ಬೋಟ್ಗಳು ನೋಡಿ, ಇಲ್ಲೆಲ್ಲೂ ನಿಮಗೆ ಅಷ್ಟು ಜನ ನೋಡೋಕ್ಕೆ ಸಿಗೋದೇ ಇಲ್ಲ. ಖಾಲಿ ಬೀಚ್ ಇದು. ಕರೆಕ್ಟಾಗಿ ಸನ್ಸೆಟ್ ಆಗುವಂಥ ಟೈಮ್ ಈಗ. ಅದಕ್ಕೆ ಒಂದು ರೌಂಡ್ ಇಲ್ಲೆಲ್ಲ ಓಡಾಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಒಂದು ಸ್ವಲ್ಪ ಹೊತ್ತು ಸಮುದ್ರ ನೋಡ್ತಾ ಕೂತ್ಕೊಳ್ಳುವ ಅಂತೇಳಿ. ಇಲ್ಲಿ ಮರಳಲ್ಲಿ ನಡೆಯೋದಕ್ಕೆ ತುಂಬ ಚೆನ್ನಾಗಾಗುತ್ತೆ. ಇಲ್ಲಿ ಎಷ್ಟು ಬೀಚ್ ಇದೆ, ಎಲ್ಲ ಕಡೆ ಬೀಚೇ ಇಲ್ಲಿ. ನಮ್ಮ ಕಡೆ ಬಂದುಬಿಟ್ರೆ ದಿವಸ ಒಂದೊಂದು ಕಡೆ ಬೀಚಿಗೆ ಹೋಗೋದಕ್ಕೆ ಒಂಥರ ಮಜಾ. ನಮಗೆ ಕಾಸರಗೋಡು ಬೀಚ್ ಆಯಿತು, ಗೋಕರ್ಣ ಬೀಚ್ ಆಯಿತು, ಓಮ್ ಬೀಚು, ಆಮೇಲೆ ಅಪ್ಸರ್ಕೊಂಡ ಬೀಚು, ಸುಮಾರು ಬೀಚ್ ಓಡಾಡ್ಕೊಂಡು ಬಂದ್ವಿ. ಇವತ್ತು ದಾರೇಶ್ವರ ಬೀಚು.
ಅಲ್ಲಿ ಫೋಟೋಶೂಟ್ ನಡೀತಾ ಇದೆ ಅಪ್ಪ ಮಕ್ಕಳದು. ನೋಡಿ ಸನ್ಸೆಟ್ ಆಗ್ತಾ ಇದೆ. ಇವಾಗ 6:30 ಆಗಿದೆ. ಇದು ನಿಮ್ದು ಬೋಟು? ಇವಾಗ ಸಂಜೆ ಟೈಮಿಗೆ ಅಕ್ಕಪಕ್ಕದವರೆಲ್ಲ ಒಂದು ಸ್ವಲ್ಪ ಜನ ವಾಕಿಂಗ್ ಮಾಡೋದಕ್ಕೆಲ್ಲ ಬರ್ತಾರಂತೇಳಿ ವಾಕಿಂಗ್ ಎಲ್ಲ ಮಾಡ್ತಾ ಇದ್ದಾರೆ. ಬಂದು ಅವ್ರ ಹತ್ರ ಕೂಡ ಮಾತಾಡಿದ್ವಿ. ಹಾಗೆ ಅಲ್ಲೊಂದು ಗುಡ್ಡ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಮೇಲೆ ನಿಂತು ಜೋರಾಗಿ ಕಿರ್ಚೋದಕ್ಕೆ ಚೆನ್ನಾಗಿರುತ್ತೆ, ಪ್ರತಿಧ್ವನಿ ಆಗುತ್ತೆ. ನಾನು ಕಾಲೇಜ್ ಟೈಮಲ್ಲಿ ಫ್ರೆಂಡ್ಸ್ ಜೊತೆ ಬಂದಿದ್ದೆ. ಅಲ್ಲಿ ತುಂಬಾ ಚೆನ್ನಾಗಿತ್ತು. ಮಾತ್ರ ಅಲ್ಲಿಂದ ಕೆಳಗಡೆ ಬೀಚಿಗೂ ಬರ್ಬೋದು. ಗುಡ್ಡದಲ್ಲಿ ಹೋಗಿ ಕೂಗಿದ್ರೆ ಪ್ರತಿಧ್ವನಿ ಆಗ್ತು ಅಲ್ಲಿ. ಇಲ್ಲಿ ಬೋಟ್ ಹತ್ರ ನಿಂತು ಫೋಟೋ ತೆಗೆಸ್ಕೊಳ್ತಾ ಇರುವಾಗ ಬೋಟ್ ಅವರು ಹೇಳ್ತಾ ಇದ್ರು, ಇಲ್ಲಿ ಹುಟ್ಟಿದೆ, ಹುಟ್ಟು ಹಾಕೋ ಥರ ಮಾಡ್ಕೊಂಡೆಲ್ಲ ವಿಡಿಯೋ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಅಂತೇಳಿ. ಅದಕ್ಕೆ ಖುಷಿ ಇಲ್ಲಿ ಹುಟ್ಟು ಹಾಕೋ ಥರ ಮಾಡ್ತಾ ಇದ್ದಾಳೆ. ವಿಡಿಯೋ ಮಾಡ್ತಾ ಇದ್ದೀನಿ ಯಾಕೆಂದರೆ ಅಲ್ಲಿರೋದು ಸಮುದ್ರ, ನದಿಯಲ್ಲ. ನದಿಯಲ್ಲಾದರೆ ಹುಟ್ಟು ಹಾಕ್ಕೊಂಡು ಹೋಗ್ಬಿಡ್ಬೋದು, ಸಮುದ್ರದಲ್ಲಂತೂ ಸಾಧ್ಯನೇ ಇಲ್ಲ ಬಿಡಿ. ಇಲ್ಲಿ ನೋಡಿ ಯಾವ ಥರ ತೆರೆ ಬಂದು ಹೊಡ್ಕೊಳ್ತಾ ಇದೆ. ಹಾಗೆ ಮನುಷ್ಯರ ಮನಸ್ಸಲ್ಲೂ ಕೂಡ ಎಷ್ಟೋ ಸಾರಿ ಇದೇ ಥರ ತೆರೆಗಳು ಬಂದು ಹೊಡಿತಾನೆ ಇರುತ್ತೆ, ಆಮೇಲೆ ಶಾಂತ ಆಗ್ತಾ ಇರುತ್ತೆ. ಇದು ಅಷ್ಟೇ ಅಲ್ವಾ, ತೆರೆ ಜೋರಾಗಿ ಬಂದು ದಡದ ಹತ್ರ ಬಂದ ಮೇಲೆ ಶಾಂತ ಆಗಿಬಿಡತ್ತೆ. ಈ ಸಮುದ್ರನ ನೋಡ್ತಾ ಕೂತ್ರೆ ಮನಸ್ಸು ಕೂಡ ಇಷ್ಟೊಂದು ಶಾಂತವಾಗತ್ತೆ. ಎಷ್ಟೋ ಜನರ ಮನಸ್ಸಲ್ಲಿ ದಿನವೂ ಇದೇ ಥರ ತೆರೆ ಹೊಡ್ಕೊಳ್ತಾನೇ ಇರುತ್ತೆ. ಯಜಮಾನರು ನನ್ನ ಹತ್ರ ಇಲ್ಲೊಂದು ಡಾನ್ಸ್ ಮಾಡಿಬಿಟ್ಟು ವಿಡಿಯೋ ಮಾಡಿ ಹಾಕು, ಎಷ್ಟೋ ಜನ ನೋಡ್ತಾರೆ ಅಂತ ಹೇಳ್ತಾಯಿದ್ರು. ನಾನು ಅವ್ರ ಹತ್ರ ಹೇಳ್ತಾಯಿದ್ದೆ, ನೀವೇ ಒಂದು ಡಾನ್ಸ್ ಮಾಡಿಬಿಡಿ, ನಾನು ವಿಡಿಯೋ ಮಾಡ್ತೀನಿ ಅಂತ ಹೇಳ್ತಾಯಿದ್ದೆ. ಅದಕ್ಕೆ ಆರುಷಿ ಇಲ್ಲಿ ಡಾನ್ಸ್ ಮಾಡಿ ತೋರಿಸ್ತಾ ಇದ್ಲು. ನೋಡಿ ಎಲ್ಲ ಸಾಲಲ್ಲಿ ಬಂದ ನೀರು ಕೊಡಲೆ. ನೋಡಿ ಎಲ್ಲ ಈಗ ಬೀಚಿಗೆ ಬರ್ತಾ ಇದ್ದಾರೆ ಇವರೆಲ್ಲ, ಹಸುಗಳು. ದನಗಳ ಟೀಚರ್ ಯಾರು ಇಲ್ಲಿ? ಅದು ಟ್ರಿಪ್ಪಿಗೆ ಕರ್ಕೊಂಬಂದಾಡ ಅದನ್ನ ನಾವು. ಹೌದಂತ ಎಲ್ಲರನ್ನೂ ಧಾರೇಶ್ವರ ಬೀಚಿಗೆ ಕರ್ಕೊಂಡ್ಬಂದಿತ್ತು. ಇವತ್ತಿನ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ, ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ನಾಳೆ ಇನ್ನೊಂದು ಹಳ್ಳಿ ವ್ಲಾಗ್ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ.